ಸ್ವಾಮಿ ಶುದ್ಧಾನಂದರ ಗುರುಭಕ್ತಿ ಅಸಾಧಾರಣವಾದದ್ದು. ಮಾತಾಜಿ ತ್ಯಾಗಮಯಿ. ಸ್ವಾಮಿ ವಿವೇಕಾನಂದರ ಮೇಲೆ ಶಿಷ್ಯ ಸ್ವಾಮಿ ಶುದ್ಧಾನಂದರು ಹೊಂದಿದ್ದ ಗುರುಭಕ್ತಿ ಅಸಾಧಾರಣವಾದದ್ದು ಅಂತ ನಗರದ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿಯವರು ಪ್ರತಿಪಾದಿಸಿದರು. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮ ದೇವಸ್ಥಾನದಲ್ಲಿ ವಿಶ್ವಗುರು ಸ್ವಾಮಿ ವಿವೇಕಾನಂದರು ಎಂಬ ಪ್ರವಚನ ಮಾಲಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಸ್ವಾಮಿ ಶುದ್ಧಾನಂದರ ಸ್ಮೃತಿಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಮಹಾಕುಂಭಮೇಳ ಯಾತ್ರೆಯ ಬಗ್ಗೆ ಆಶ್ರಮದ ಸದ್ಭಕ್ತರಾದ ಶ್ರೀಪಾದ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಮತ್ತು ಆರತಿ ಕಾರ್ಯಕ್ರಮ ನಡೆಯಿತು. ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವನಜಾಕ್ಷಿ ಮೋಹನ್, ಯತೀಶಂ ಸಿದ್ದಾಪುರ್, ಮಾಣಿಕ್ಯ ಸತ್ಯನಾರಾಯಣ್, ಕಾವೇರಿ ಸುರೇಶ್ ಯಾದವ್, ಕೆಎಸ್ ವೀಣಾ, ಸಿಎಸ್ ಭಾರತಿ, ರತ್ನಮ್ಮ, ಚನ್ನಬಸಪ್ಪ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ಆತ್ಮವಸ್ತು ಬೆಳಗುತ್ತಿರುವುದರಿಂದ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುಗಳು ಬೆಳಗ್ತಾ ಇವೆ. ಇವರು ಇಂಟರ್ನೆಟ್ನಲ್ಲಿ ಯಾವ ರೂಪದಲ್ಲಿ ಇರ್ತಾರೆ? ಯಾಕಂದ್ರೆ ಶರೀರ ಹಾಗೆ ಇರಲ್ಲ, ಶರೀರವನ್ನು ಅಲ್ಲಿಯೇ ಸುಟ್ಟು ಹಾಕಲಾಗುತ್ತೆ. ಹಾಗಾದ್ರೆ ಇವರು ಯಾವ ರೂಪದಲ್ಲಿ ಇರ್ತಾರೆ? ಇದು ನಚಿಕೇತನ ಮೂರನೆಯ ಪ್ರಶ್ನೆ. ಸುಧೀರ ಓದಿ ಹೇಳಿದ ಸ್ವಾಮೀಜಿ ಅದನ್ನು ತುಂಬ ಕೊಂಡಾಡಿದರು. ಈ ಬಾಲಕ ನಚಿಕೇತನ ಸತ್ಯ ಶೋಧಕ ದೃಷ್ಟಿಯನ್ನು ಸ್ವಾಮೀಜಿ ವಿವರಿಸಿ ಹೇಳ್ತಾರೆ. ಅಲ್ಲಿಗೆ ಅಂದಿನ ಸಂಭಾಷಣೆ ಮುಕ್ತಾಯ ಆಗುತ್ತೆ. ಸ್ವಾಮೀಜಿ ಸುಧೀರನಿಗೆ ಉಪನಿಷತ್ತುಗಳನ್ನು ಅಧ್ಯಯನ ಮಾಡುವಂತೆ ಯಾವಾಗಲೂ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದರು. ಪ್ರಯತ್ನವನ್ನು ಮಾಡುತ್ತಾ ಇದ್ದೀವಿ, ಅದು ತಪ್ಪಾಗುತ್ತೆ ಅಂತ ಇವರಿಬ್ರು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಸ್ವಾಮೀಜಿಯವರು ತಕ್ಷಣ ಹೌದೇನೋ, ನೀವು ಉಪನಿಷತ್ತನ್ನು ಓದಿದ್ದೀರಾ ಅಂತ ಪ್ರಶ್ನೆ ಕೇಳಿದರು. ಸುಧೀರ ಹೌದು, ನಾನು ಸ್ವಲ್ಪ ಅಧ್ಯಯನವನ್ನು ಮಾಡ್ತಾ ಇದ್ದೀನಿ. ಸ್ವಾಮೀಜಿ ಮತ್ತೆ ಕೇಳಿದ್ರು, ಯಾವ ಉಪನಿಷತ್ತು? ಈಗ ಇವರು ಸಿಕ್ಕಾಕೊಂಡ್ಬಿಟ್ರು. ಉಪನಿಷತ್ತನ್ನು ಓದುವ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಆದರೆ ಯಾವ ಉಪನಿಷತ್ತು, ಏನು ವಿವರಣೆ, ಅದೆಲ್ಲ ಅಷ್ಟು ಗೊತ್ತಿಲ್ಲ ಹುಡುಗರಿಗೆ. ಸ್ವಾಮೀಜಿ ಕೇಳಿದ್ರಲ್ಲ, ಅದಕ್ಕೆ ಇವರು ಪ್ರಯತ್ನ ಪಟ್ಟು ಧೈರ್ಯ ಮಾಡಿ ನಾನು ಕಠೋಪನಿಷತ್ತನ್ನು ಸ್ವಲ್ಪ ಸ್ವಲ್ಪ ಓದಿದ್ದೇನೆ ಅಂತ ಹೇಳಿದ್ರು. ಸ್ವಾಮೀಜಿ ಬಿಡಲಿಲ್ಲ. ಸ್ವಾಮೀಜಿ ಮತ್ತೆ ಕೇಳಿದ್ರು, ಹಾಗಾದ್ರೆ ಕಠೋಪನಿಷತ್ತಿನಲ್ಲಿ ನೀನು ಏನು ಓದಿದ್ದೀಯಾ ನನಗೆ ಹೇಳು. ಮನಸ್ಸನ್ನು ತುರಿಯ ಸ್ಥಿತಿಯಿಂದ ಕೆಳಗಿಳಿಸಿ ಆತನ ಧ್ಯಾನ ನಿಮೀಲಿತ ನೇತ್ರಗಳು ಮೆಲ್ಲನೆ ಅಲೆಬಿರಿದವು. ಆ ದಿವ್ಯ ಶಿಶುವನ್ನು ಅವನು ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದಂತೆಯೇ ಅವನ ಮುಖ ಪ್ರಫುಲ್ಲವಾಯಿತು. ಆ ದಿವ್ಯ ಶಿಶುವೇ ತನ್ನ ಹೃದಯದ ಅಮೂಲ್ಯ ನಿಧಿ ಎಂಬುದನ್ನು ಅವನ ಮುಖದ ಪ್ರಫುಲ್ಲತೆಯೇ ಸೂಚಿಸುತ್ತಿತ್ತು. ಆ ದಿವ್ಯ ಶಿಶುವು ಅತ್ಯಂತ ಆನಂದದಿಂದ ಮಂದಹಾಸ ಬೀರುತ್ತ ಆ ಋಷಿಗೆ, ನಾನು ಭೂಲೋಕಕ್ಕೆ ಹೋಗುತ್ತಿದ್ದೇನೆ, ನೀನು ಜೊತೆಯಲ್ಲಿ ಬರಬೇಕು ಎಂದು ಹೇಳಿತು. ಆ ಶಿಶುವಿನ ಅಲೌಕಿಕ ಸೌಂದರ್ಯ, ವರ್ಣನಾತೀತ ಸ್ವರ ಮಾಧುರ್ಯ, ಮನಮೋದ ಕೋಮಲ ಮೃದು ಸ್ಪರ್ಶ. ಜನವಾಗಿ ಭಗವದ್ಭಕ್ತಿ ಸ್ವಲ್ಪ ಜಾಸ್ತಿ ಆಗಿದೆ. ಸ್ನಾನ ಮಾಡಬೇಕು, ಭಗವಂತನಿಗೆ ನಾವು ತೀರ ಹತ್ರ ಆಗಿದೆ. ನಮ್ಮ ಮನಸ್ಸಿನಲ್ಲಿರೋ ಭಗವಂತ ದೇವರು ಸ್ವಲ್ಪ ಶೈಲಿಂಗ್ ಆಗಬೇಕು. ಆ ನೀರನ್ನೆಲ್ಲ ತೊಳೆಸಲ್ವಾದ್ರಿಂದ ತೊಳೆದ್ಮೇಲೆ ಸ್ವಲ್ಪ ಶೈಲಿಂಗ್ ಬರಬೇಕಲ್ಲ, ಆ ಥರ ನಮ್ಮ ಮನಸ್ಸಿನಲ್ಲಿ ದೇವರು ಹೊಳಿತಾರೆ. ಆ ಥರ ನಮ್ಮ ಭಾವನೆಯಿಂದ ನಾವು ಸ್ನಾನ ಮಾಡಬೇಕು. ಅದೆಲ್ಲ ಮಾಡಿದರೆ ಇನ್ನೂ 3 ವರ್ಷ ಮತ್ತೆ ಹೋಗಬೇಕು ಅಂತ ಅನ್ನಿಸ್ತಾ
ವಿದ್ಯಾಭ್ಯಾಸ ದೇವರ